ಸತ್ಯಂ ಜ್ಞಾನಂತಂ ಬ್ರಹ್ಮ ಸತ್ಯ ಸರ್ವಶಕ್ತಿ ಏಕಂ ಶಶ್ವತ ಸುಪ್ರೇಷ್ಠಂ. ಯಾವುದಾಯ್ತು ನಿನ್ನೆ? ವೇದಮನುಜ್ಯ ಆಚಾರ್ಯೋ ಅಂತೇವಾಸಿನ ಮನೋವಾಸ್ತಿ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಶಿಷ್ಯನಿಗೆ ಅಂತ ಹೇಳಿಲ್ಲ, ಅಂತೇವಾಸಿನ. ಅಷ್ಟೊತ್ತು ಅಲ್ಲೇ ಇದ್ದ ಶಿಷ್ಯ, ಆಫ್ಲೈನ್ ಶಿಷ್ಯ ಆದ್ದರಿಂದ ಹೇಳ್ತಿದ್ದಾರೆ ಅಂತೇವಾಸಿನಂ ಅಂದರೆ ಗುರುಕುಲಕ್ಕೆ ಬಂದವನು ಅಲ್ಲೇ ಇದ್ದುಬಿಟ್ಟಿದ್ದಾನೆ. ಅಷ್ಟು 12 ವರ್ಷಗಳ ಕಾಲ ಇದ್ದಾನೆ. ಈಗ ವಾಪಸ್ ಹೋಗ್ಬೇಕು ಅವನು. ಅದಕ್ಕೆ ಬಿಡುವಾಗ ಸೆಂಡ್ ಆಫ್ ಮೆಸೇಜ್ ಕೊಡ್ತಾರೆ ಅವರಿಗೆ, ಈ ರೀತಿ ಇರಬೇಕು ನೀನು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅದಕ್ಕೆ ಅಂತೇವಾಸಿನಂ ಮನುಷ್ಯ. ಶಿಷ್ಯ ಅಂದರೆ ಮುಗಿದೋಗ್ತಿತ್ತು. ಶಿಷ್ಯ ಅಂದರೆ ದೂರ ಶಿಷ್ಯನೂ ಆಗ್ಬೋದು. ಅದಕ್ಕೆ ಅಂತೇವಾಸಿ ಶಿಷ್ಯ ಅಂತ ಹೇಳಿದಾಗ ಹತ್ತಿರ ಇದ್ದು ಅಧ್ಯಯನ ಮಾಡಿದ ವಿದ್ಯೆ. ಇವತ್ತೆಲ್ಲ ಯಾರೂ ಅಂತ್ಯವಾಸಿಗಳಾಗಿರೋದಿಲ್ಲ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಅಲ್ಲಿ ಅಂತ್ಯವಾಸಿಗಳಾಗಿರ್ತಾರೆ. ಉಳಿದ ಕಡೆಗೆಲ್ಲ ಕಾಲೇಜ್ ಬೇರೆ, ಮನೆ ಬೇರೆ, ಸ್ಕೂಲ್ ಬೇರೆ, ಮನೆ ಬೇರೆ ಆಗಿರುತ್ತೆ. ಸತ್ಯಂ ವದ ಧರ್ಮಂ ಚರ. ಈಗ ಅದು ಒಂದು ದೃಷ್ಟಿಯಿಂದ ಆನ್ಲೈನ್ ಆಯಿತು, ಪೂರ್ತಿ ಆನ್ಲೈನ್ ಆಗಿದ್ದು ಇತ್ತೀಚೆಗೆ. ಪೂರ್ತಿ ಅದು ಇವು ಕೂಡ ಕಾಣಿಸೋದಿಲ್ಲ. ಬರೀ ವಿಡಿಯೋ ಇಲ್ಲದೆ ಹೋದ್ರತ್ತು ಅವ್ರ ಮುಖ ಕೂಡ ನೋಡೋದಿಲ್ಲ. ಸತ್ಯಂ ವದ ಧರ್ಮಂ ಚರ. ಸತ್ಯವು ಇಷ್ಟೆಲ್ಲ ತಿಳ್ಕೊಂಡಿದ್ದಿ, ಸತ್ಯವನ್ನು ಹೇಳು. ಗೊತ್ತಾಯ್ತಾ? ಓದ್ದವನಿಗೆ ಅದು ಕಮಿಟ್ಮೆಂಟ್. ಸತ್ಯವನ್ನು ಹೇಳು. ತಗೋತಾರಲ್ಲ ಹಾಗೆ, ಅವರು ಏನೇ ಮಾಡಲಿ ಬಿಡಲಿ ಸತ್ಯ ಹೇಳ್ತೀನಿ ತಗೋತಾರಲ್ಲ ಹಾಗೆ. ಧರ್ಮಂ ಚರ. ಧರ್ಮವನ್ನು ಆಚರಣೆ ಮಾಡು. ಸತ್ಯವನ್ನು ಹೇಳು, ಧರ್ಮವನ್ನು ಆಚರಣೆ ಮಾಡು. ಸ್ವಾಧ್ಯಾಯಾನ್ ಮಾ ಪ್ರಮದ. ಸ್ವಾಧ್ಯಾಯದಿಂದ ಎಂದೂ ತಪ್ಪು ಬೇಡ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ಆಚಾರ್ಯ ಗುರುದಕ್ಷಿಣೆ ಕೊಟ್ಬಿಟ್ಟು, ನಮ್ಮಲ್ಲಿ ಫೀಸ್ ಕೊಟ್ಟು ಅಡ್ಮಿಷನ್ನು ಅಲ್ಲಿ ಮುಗಿದಲ್ಲ, ಕೋರ್ಸ್ ಮುಗಿದ ಮೇಲೆ ಫೀಸ್ ಅದು ಕೂಡ ಏನು ಆಪ್ಷನಲ್ಲು. ಅದು ಯಥಾಶಕ್ತಿ. ಸಾಮಾನ್ಯವಾಗಿ ಕೇಳೋದೇ ಇಲ್ಲ, ತೀರ ಒತ್ತಾಯ ಮಾಡಿದಾಗ ಕೇಳ್ತಾರೆ. ಅದು ಯಾವುದೋ ಪರ್ಪಸ್ ಇರುತ್ತೆ ಅವರಿಗೆ. ಆ ಶಿಷ್ಯ ಅಲ್ಲಿ ಗೆಲ್ಲಬೇಕಾದ್ರೆ. ಸತ್ಯಂ ವದ ಧರ್ಮಂಚರ. ಇದೇ ಗುರುದಕ್ಷಿಣೆ. ಆ ಲೆಕ್ಕದಲ್ಲಿ ಈ ರೀತಿ ಇರೋ ಅದೇ ಗುರುದಕ್ಷಿಣೆ. ಅದು ಅರ್ಥ ಏನದಕ್ಕೆ? ಆತ್ಮಸಮರ್ಪಣೆ ಮಾಡೋದು ಏನರ್ಥ ಅಂದರೆ ನಮಗೇನು ಕೊಡಕ್ಕೆ ಬರೋದಿಲ್ಲ, ಅಷ್ಟು ಉಪಕಾರ ಮಾಡಿದ್ದೀರಿ ಅಂತ. ಬೆಲೆ ಕಟ್ಟಲಾಗದಾರು ಕೊಟ್ಟಾಗ ಅದು ಕೊಡಕ್ಕೆ ಬರೋದಿಲ್ಲ. ಬೇರೆ ಕೋಸಿ ಬೆಲೆ ಕಟ್ಟಬಹುದಾದ್ದರಿಂದ ಅದು ಕೊಡ್ತಾರೆ. ಬೆಲೆ ಕಟ್ಲಕ್ಕೆ ಬರೋದಿಲ್ಲ, ಆದ್ದರಿಂದ ಸಮರ್ಪಣೆ. ಇದು ಟೋಕನ್ ರೆಸ್ಪೆಕ್ಟ್ ಅಷ್ಟೇ ಹೊರತು, ರೆಸ್ಪೆಕ್ಟ್ ತೋರ್ಸೋಕ್ಕೊಂದು ಟೋಕನ್ ತೋರಿಸೋದೇ ಹೊರತು ವಸ್ತುಸ್ಥಿತಿ ಏನಲ್ಲ, ಅದು ಟಿಕೆಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಭಾಗವತಲ್ಲಿ ಬಂದಿರುತ್ತೆ, ವಿನೋದ ಮಾತ್ರ. ನಾವು ಗುರುದಕ್ಷಿಣೆ ಕೊಟ್ಬಿಟ್ಟೆಪ್ಪ ಸದ್ಯ ಮುಗಿದೋಯ್ತು ಅಂತ ಅನ್ಕೋತಾನಲ್ಲ ಅವನು, ಏನವನು ಜಸ್ಟ್ ಟು ಬಿ ಲಾಫ್ಡ್ ಅಟ್ ಅಂತೇಳಿ ಅವನೊಬ್ಬ ಮೂರ್ಖ ಅಂತ ಕರೀತಾರೆ. ತಂದೆ ತಾಯಿಗೂ ಅಷ್ಟೇ, ಎಷ್ಟೇ ಸೇವೆ ಮಾಡಿದರೂ ಕೂಡ ಏನಲ್ಲ ಅದು, ಬಿಟ್ಟು ಹೋಗೋ ಋಣ ಆಗೋದಿಲ್ಲ. ಗೊತ್ತಾಯ್ತಾ? ಅದರಿಂದ ಎಷ್ಟು ಮಾಡಿದರೂ ಸಾಲದು ಅಂತಿರ್ಬೇಕು. ಕೆಲವರು ಇದ್ದಾರೆ ಇವತ್ತಿಗೂ ಕೂಡ. ವರ್ಷಕ್ಕೊಂದು ಸಲ ಭಾಳ ಸಾಧ್ಯ ದಿವಸನೇ ಭಾಳ ದೊಡ್ಡ ದೊಡ್ಡ ಕಾಣಿಕೆ ಕೊಡ್ತಾರೆ ಸಾಮಾನ್ಯವಾಗಿ. ಅವರು ಕೊನೆಗೆ ಹೇಳ್ತಾರೆ, ಅಕಸ್ಮಾತ್ ಅವ್ರು ಇದ್ದಿದ್ರೆ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತೀನಲ್ಲ, ಗೊತ್ತಾಯ್ತಾ, ಅದು ಸ್ವಲ್ಪಾರು ಕೊಡಬೇಕಲ್ಲ ಅಂತ ಹೇಳ್ತಾರೆ. ಇವರು ಅಲ್ಲೇ ಹೋಗಿ 100 ರೂಪಾಯಿ ಟಿಕೆಟ್ ಬರೆಸಿ ಅದರಲ್ಲಿ ಇದು ಮಾಡಿ ಎಷ್ಟು ಕಡಿಮೆ ಮಾಡಿ ಏನು ಬರುತ್ತೆ ಅಲ್ಲಿ ಅಂದರೆ ಮಾಡ್ಲಾರ ಬಿಡ್ಲಾರ ಆ ಸ್ಥಿತಿ ಇರುತ್ತೆ. ಸರಿಯಾಗಿ ಕೊಟ್ಟರೆ ವೈದಿಕರು ಬದುಕ್ತಾರೆ, ಮತ್ತು ಇವ್ರ ಪುಣ್ಯ ಅಲ್ಲಿ ಉಪಯೋಗನೂ ಆಗುತ್ತೆ. ಅದು ಮ್ಯಾಚಿಂಗ್ ಇರಬೇಕು ಎಲ್ಲದಕ್ಕೂ. 10 ರೂಪಾಯಿ ಟಿ ವಿ ಬರೋಕ್ಕೆ ಸಾಧ್ಯ ನಿಮಗೆ? ಬರೋದಿಲ್ಲ. ಒಳಗೋಲಕ್ಕೂ ಸಾಧ್ಯ ಆಗೋದಿಲ್ಲ. ಇರ್ತದಲ್ಲ, ಮ್ಯಾಚಿಂಗ್ ಇರಬೇಕು. ಲೌಕಿಕದಲ್ಲೆಲ್ಲ ಮ್ಯಾಚಿಂಗ್ ಆಗಿರ್ತಾರೆ. ಅಧ್ಯಾತ್ಮ ಬಂದರೆ ಹೋಗಿಬಿಡುತ್ತೆ. ಆದಷ್ಟು ಚೆನ್ನಾಗಿ ಆದಷ್ಟು ಒಳ್ಳೆ ರೀತಿ ಮಾಡಬೇಕು. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ ಮಾ. ಎಂದೂ ಸ್ವಾಧ್ಯಾಯವನ್ನು ಬಿಡಬೇಡ. ಆಚಾರ್ಯಾಯ ಪ್ರಿಯಂ ಧನಮಾವೃತ್ಯ. ಪ್ರಜಾತಂತು. ವಿವಾಹವಾಗು, ಮದುವೆಯಾಗು, ವಂಶವನ್ನು ಬೆಳೆಸು ಅಂತ ಹೇಳ್ತಾರೆ. ಅದಕ್ಕೆ ಅದು ಔರಸ ಸಂತತಿ ಅಂತ ಕರೀತಾರೆ. ಪಾಠ ಹೇಳಿಕೊಟ್ರೆ ಅದು ವಿದ್ಯಾಸಂತತಿ. ಮಕ್ಕಳನ್ನು ಪಡೆದಾಗ ಅದು ಔರಸ ಸಂತತಿ. ಗೊತ್ತಾ? ದೇಹದಿಂದ ಹುಟ್ಟಿದವರು, ಇವರು ವಿದ್ಯೆಯಿಂದ ಬಂದವರು. ಅದು 2 ಸಂತತಿಯನ್ನು ಬೇಕು. ಅದಕ್ಕೆ ರಾಯರು ಹೇಳಬೇಕಾದ್ರೆ ಇಬ್ಬರು ಕೈಲೂ ಕೂಡ ನಾನು, ಗೊತ್ತಾಯ್ತಾ, ಮಾಡಿಸ್ತೇನೆ ಅಂತ ಹೇಳ್ತಾರೆ. ಅದು ಎಲ್ಲ ಗುರುಗಳು ಹೇಳಬೇಕಾದ್ರೆ ರಾಯರು ಏನು ಹೇಳಿದ್ದಾರಲ್ಲ, ಅವರು ಗುರುಗಳಾಗಿ ಅವ್ರು ಹೇಳಿದ್ದಾರೆ. ಎಲ್ಲ ಗುರುಗಳು ಅಭ್ಯಾಸ ರಾಯರು ಮಾತ್ರ ಹೇಳಿದ್ದಾರೆ, ಅವ್ರ ಶಿಷ್ಯರಿಗೆಲ್ಲ. ಪ್ರತಿಯೊಂದು ಕಮಿಟ್ಮೆಂಟ್ ನೋಡಯ್ಯ, ನಿನ್ನ ಜವಾಬ್ದಾರಿ ಹೀಗಿರ್ಬೇಕು ನೀನು. ಆಚಾರ್ಯಾಯ ಪ್ರಿಯಂ ಸಮಾಹೃತ. ಪ್ರಿಯಂ ಅಂತ ಹೇಳಿದ್ರಿಂದ ತಾನು ತೋಚಿದ್ದು ಕೊಡಬಾರದು, ಅವ್ರು ಇಷ್ಟಪಡೋದನ್ನು ಕೊಡಬೇಕು. ಅವ್ರು ಇಷ್ಟಪಡೋದೇನು? ಜ್ಞಾನನೇ. ಇದು ಮಾಡಿಕೊಂಡಿದ್ರೆ ಅದೇ ಗುರುದಕ್ಷಿಣೆ. ಸತ್ಯಾನ್ನ ಪ್ರಮದಿತವ್ಯಂ. ಎಂದೂ ಸತ್ಯವನ್ನು ಬಿಡಬೇಡ. ಧರ್ಮವನ್ನು ಹೇಳು, ಸತ್ಯವನ್ನು ಹೇಳು ಅಂತ ಬಿಡಲಿಲ್ಲ, ಹೇಳದೆ ಇರಬೇಡ ಅಂತ ಹೇಳಿದ್ರಿಂದ ಬೈಂಡಿಂಗ್ ಆಯ್ತಾಗ. ಧರ್ಮಾನ್ನ ಪ್ರಮದಿತವ್ಯಂ. ಧರ್ಮವನ್ನು ಎಂದೂ ತಪ್ಪಿಸ್ಬೇಡ. ಕುಶಲಾನ್ನ ಪ್ರಮದಿತವ್ಯಂ. ಕುಶಲವನ್ನು ಬಿಡಬೇಡ, ಒಳ್ಳೆ ಕೆಲಸಗಳನ್ನು. ಭೂತ್ಯೈ ನ ಪ್ರಮದಿತವ್ಯಂ. ದೊಡ್ಡ ಸಾಧನೆಗೆ ನೀನು ಮಾಡಬೇಕು. ಯಾವಾಗಲೂ ಕೂಡ ಸಂಪತ್ತು ಬಂದರೆ ಅದು ರಿಜೆಕ್ಟ್ ಮಾಡಬೇಕಾಗಿಲ್ಲ. ಅದಾಗಿ ಬಂದರೆ, ಒಳ್ಳೆ ರೀತಿ ಬಂದರೆ ರಿಜೆಕ್ಟ್. ಯಾಕೆ ಗೊತ್ತಾ?
ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತದೆ ನನಗೆ ಅಂತೇಳಿ. ಇಲ್ಲವರ ದಾನ ಧರ್ಮ ಏನು ಮಾಡ್ತಾ ಇದ್ದ ಅವನೀಗ? ಆ ರೀತಿಯಲ್ಲಿ ಅದಕ್ಕೆ ಹೇಳ್ತಾರೆ, ದೊಡ್ಡವರ ಸೇವೆಗೋಸ್ಕರವಾಗಿ ತನಗೆ ಸಂಪಾದನೆ ಮಾಡೋದಕ್ಕೆ ಅವಕಾಶ ಸಿಕ್ಕರು ಅಂದರೆ ಮಾಡು, ನಿನಗೋಸ್ಕರ ಮಾಡಬೇಡ, ಉಳಿದವ್ರಿಗೆ ಕೊಡೋದಕ್ಕೋಸ್ಕರ ಮಾಡು. ಇದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಈ ಬುದ್ಧಿಯಿಂದ ಏನು ದೂರ ಆಗಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ ಮತ್ತೊಮ್ಮೆ ಹೇಳಿದರು. ಸ್ವಾಧ್ಯಾಯ ಅಂತ ಮಾತ್ರ ಸ್ಪೆಷಲ್ ಹೇಳಿ ಇದನ್ನು ಇನ್ನೊಂದು ಸೇರಿಸಿದರು. ಹೇಳೋ ಅವಕಾಶ ಬಂದರೆ ಬಿಡಬೇಡ, ತಪ್ಪದೇ ಹೇಳಿ. ದೇವಪಿತೃ ಕಾರ್ಯಾಭ್ಯಾಮ್ ನ ಪ್ರಮದಿತವ್ಯ, ದೇವ ಕಾರ್ಯ ಪಿತೃ ಕಾರ್ಯಗಳನ್ನು ಎಂದೂ ಬಿಡ್ಲಕ್ಕೆ ಹೋಗಬೇಡ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. 4 ಹೇಳಿದರು. ಆಚಾರ್ಯರು ಹಿಂದೊಂದು ಹೇಳಿದ್ದಾರೆ, ಹೆಂಗಸರಿಗೆ ಗಡ್ಡನೇ ದೇವರು ಅಂತ ಹೇಳಿದರು. ಅದು ಬಂತಾಗಲೇ ಎಲ್ಲಿ ಹೇಳಿದರು ಆಚಾರ್ಯ ಅದನ್ನು? ಆಗಿರೋದೇ 3-4 ಗ್ರಂಥ ಇತ್ತೀಚೆಗೆ, ಆದ್ದರಿಂದ ಅದರಲ್ಲಿ ನೆನಪಿರ್ಬೇಕು. ಭಾಗವತಾತ್ಮರಲ್ಲಿ ಹೇಳಬೇಕಾದ್ರೆ ಯಾಪತಿಂ ಹರಿಭಾವೇನ ಅಂತ ಭಾಗವತ. ಯಾರು ಗಂಡನನ್ನ ದೇವರು ಅಂತ ನೋಡ್ತಾ ಇರುತ್ತೋ ತಷ್ಟ ಬರುತ್ತೆ, ದೇವರು ಅಂತ ನೋಡಬಾರ್ದು. ಹರಿಹಿ ಅಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನ. ಗೊತ್ತಾಯ್ತಾ? ದೇವರ ಸನ್ನಿಧಾನ ಇವರಲ್ಲಿದೆ ಅಂತ ತಿಳ್ಕೊಂಡು ದೇವ್ರ ಸೇವೆ ಮಾಡ್ತೀನಿ ಅಂಥೇಳಿ ಅವ್ರ ಸೇವೆ ಮಾಡಬೇಕೆ ಹೊರತು ಅವ್ರನ್ನೇ ದೇವರನ್ನು ತಿಳಿಬಾರ್ದು ಅಂತ ನೋಟ್ ಕೊಟ್ಟಿದ್ದು. ಇದು ಹಾಗೇನೆ. ಇದು ಮತ್ತೆ ಇಲ್ಲಿ ಬರಲಿಲ್ಲ, ಇಲ್ಲೂ ಬರೋದಿಲ್ಲ, ಅಲ್ಲೂ ಬರೋದಿಲ್ಲ. ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋಬೇಕೀಗ. ಅಂದರೆ ತಾಯಿಯಲ್ಲಿ ದೇವರ ಸನ್ನಿಧಾನ ಇದೆ, ತಂದೆಯಲ್ಲಿ ತಂದೆಯೇ ದೇವರು ಅಂತ ತಿಳಿಯೋದಲ್ಲ, ತಾಯಿನೇ ದೇವರಲ್ಲ. ತಾಯಿಯನ್ನು ದೇವರ ಸನ್ನಿಧಾನ ಉಳ್ಳವಳು ಅಂಥೇಳಿ ಇವತ್ತು ನೋಡಿ ಬಂದು ಬರೀ ಕಬ್ಬಿಣ ಇದೆ, ಕಾಯಿಸಿಬಿಟ್ಟಿದ್ದಾರೆ. ಏನದೀಗ ಬೆಂಕಿ, ಈಗ ಬೆಂಕಿ ಸನ್ನಿಧಾನ ಬಂದಿದೆ. ಇದು ಬುಳಿದಕ್ಕೆ ಬೆಂಕಿ ಕೆಲಸ ಮಾಡುತ್ತದೆ. ಈಗ ಬೆಂಕಿ ಸನ್ನಿಧಾನ ಬಂತು ಅಂದರೆ ಬೆಂಕಿ ಕೆಲಸ ಮಾಡುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ನಡೆಯುತ್ತೆ. ಯಾಕೆ? ಸನ್ನಿಧಾನ ಇದೆ. ಅದು ಪಿತೃ ನಮಸ್ಕಾರ ಮಾಡ್ತಾರೆ, ಮಾಡಿದಿರ್ತಾರೆ ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ಮಾಡೋದು ಮಾಡಬೇಕು. ಮತ್ತು ಅವರ ಆಶೀರ್ವಾದ ಮಾಡಿದ್ರೆ ಯಾರೂ ಮಾಡೋದಿಲ್ಲ. ಯಾಕೆ? ಅಷ್ಟು ಕನ್ಸರ್ನ್ ಇರುತ್ತೆ ಅವ್ರಿಗೆ. ಉಳಿದವ್ರು ಕ್ಯಾಜುಯಲಿ ಗುಡ್ ಲಕ್ ಕಾಣ್ಬೋದು ಅಷ್ಟೇ, ಒಳಗೆ ಎಲ್ಲರಿಗೂ ಅನ್ಕೋತಾನೆ, ಹೊರಗೆ ಮಾತ್ರ ಗುಡ್ ಲಕ್ ಅಂತ. ಅಲ್ಲಿ ಹಾಗಲ್ಲ, ಆಗಲೇಬೇಕು. ಆದ್ದರಿಂದ ಅವರಷ್ಟು ಇವರ ಮೇಲೆ ಅಭಿಮಾನ ತೋರಿಸೋ ಯಾರೂ ಸಿಗೋದಿಲ್ಲ. ಅವರೇ ದೂರ ಮಾಡಿಬಿಟ್ರೆ ಏನಾಯ್ತು? ಇವರೇ ಹೆಲ್ಪ್ಲೆಸ್ ಆಗಲೇಬೇಕು. ಮುಂದೆ ಅವ್ರಿಗೋಸ್ಕರ ಎಲ್ಲೇ ಇದ್ದರೂ ಬೇಡ್ಕೋತಾರೆ. ಎಷ್ಟೋ ಜನ ತಂದೆ ತಾಯಿ ಸಿಕ್ಕಾಪಟ್ಟಿ ದೂರ ಮಾಡಿರ್ತಾರೆ. ಇಷ್ಟಾರ ಅವರು ಒಳ್ಳೇದಾಗಲಿ ಇವತ್ತು ಕೂತಿರ್ತಾರಮ್ಮ, ಇನ್ನೂ ಒಳ್ಳೇದಾಗಲಿ ಅವರಿಗೆ. ಏನೋ ಪಾಪ ಅವ್ರದ್ದೇ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಹಾಗೆ ಮಾಡಿದ್ದಾರೆ ಅಷ್ಟೇ ಹೊರತು ಇನ್ನೇನಿಲ್ಲ ಅಂತ ಸಮಾಧಾನ ಮಾಡ್ಕೋತಾರೆ. ಅದರಲ್ಲೂ ಕೂಡ ಮಾತೃದೇವೋ ಭವ, ಪಿತೃದೇವೋ ಭವ, ತಂದೆಗೂ ಹಾಗೆ, ಗುರುಗಳಿಗೂ ಹಾಗೇನೆ. ನೋಡಿ ಇಲ್ಲಿ ಹೇಳ್ಬೇಕಾದ್ರೆ ಆಚಾರ್ಯ ಇನ್ನೊಂದು ಹೇಳ್ತಾರೆ, ಆಚಾರ್ಯ ದೇವೋ ಭವ ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೆ. ಅವರೊಳಗೆ ನಿಂತ್ಕೊಂಡು ದೇವರು ಮುಕ್ತಿ ಕೊಡೋ ಜ್ಞಾನ ಕೊಡ್ತಾನೆ, ಮುಕ್ತಿ ಕಾಣಿಸ್ತಾನೆ ಅಂತ ಹೇಳಿದ್ದರಿಂದ ಇದಕ್ಕೆ ವ್ಯಾಖ್ಯಾನ ಆಯಿತು. ಆಚಾರ್ಯ ದೇವೋ ಭವ, ಅತಿಥಿಗಳಲ್ಲಿ ದೇವರಿದ್ದಾನೆ. ಅತಿಥಿ ತಾನಾಗಿ ಬಂದ ಅತಿಥಿ, ಅವನು ಕರೆದಾಗ ಬಂದ ಅಭ್ಯಾಗತ ಆಗ್ತಾನೆ, ತಾನಾಗಿ ಬರ್ತಾನೆ. ಅವ್ನು ಇಲೆಕ್ಟ್ ಮಾಡಿ ಅಭ್ಯಾಗತರ ಬಗ್ಗೆ ಹೇಳಲಿಲ್ಲ, ಒಳ್ಳೆಯವನ್ನೇ ನೋಡಿ ಕರಿಬೇಕು. ಇದು ಬಂದಾಗ ಅವನು ಯಾರೇ ಏನೂ ಕೇಳಬೇಕಾಗಿಲ್ಲ, ಅವನು ಏನು ಬೇಕಿರ್ಬೋದು ತನಗೆ ಎಷ್ಟು ಸಾಧ್ಯ ಇದೆ ಕೊಟ್ಬಿಟ್ರೆ ಮುಗಿದೋಯ್ತು. ಅತಿಥಿ ದೇವೋ ಭವ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ. ಯಾವುದು ಅನವದ್ಯ ಕರ್ಮಗಳು, ಅವಧ್ಯ ಅಂದರೆ ದೋಷ, ಅನವದ್ಯ ಅಂದರೆ ದೋಷ ಇಲ್ಲದ್ದು. ಅದೇ ಇದು ವ್ಯಾಖ್ಯಾನ. ಕರ್ಮಣ್ಯೇವಾಧಿಕಾರಸ್ಥೆ, ವಿಹಿತ ಕರ್ಮಗಳನ್ನು ಮಾಡು, ಉಳಿದನ್ನು ಮಾಡಿಕೊಡೋದು. ಭಗವದ್ಗೀತೆಗೆ ಭಾಷ್ಯ ಈಗ. ನೋ ಇತರಾಣಿ, ಉಳಿದು ಏನು ಮಾಡೋಕ್ಕೆ ಹೋಗಬೇಡ. ಯಾನಿ ಅಸ್ಮಾಕಂ ಸುಚರಿತಾನಿ ತಾನಿ ಸೇವಿತವ್ಯಾನಿ. ನಮ್ಮಲ್ಲಿ ನೋಡಿದ್ದೇನೆ ಇಷ್ಟು ದಿವಸ ಕಾಲ ಯಾವುದು ಒಳ್ಳೆಯದು ಅಂತ ಇದೆಯಲ್ಲ ಅದನ್ನೆಲ್ಲ ಫಾಲೋ ಮಾಡಲಿ. ನೋ ಇತರಾಣಿ, ಕೆಲವೆಲ್ಲ ನಮ್ದು ಏನೋ ವೈಯಕ್ತಿಕವಾದ ದೋಷ ಇರ್ಬೋದು, ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಹೋಗಬೇಡ. ಇತಿ ದೇವರ ಆಚಾರ ಹಾಗೆ ಹೇಳೋದಿಲ್ಲ, ಎಲ್ಲದೂ ಒಳ್ಳೇದಾದ್ರಿಂದ ಎಲ್ಲದೂ ಫಾಲೋ ಮಾಡೋ ಅಂತ ಹೇಳೋದು. ನಿನಗೆ ಆಗದದ್ದು ಬಿಡು ಅಷ್ಟೇ. ನೋ ಇತರಾಣಿ ಯಾನಿ ಅಸ್ಮಾಕಂ ಸುಚರಿತಾನಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯೇ ಕೆ ಚ ಅಸ್ಪಶ್ರೇಯಾಂಸೋ ಬ್ರಾಹ್ಮಣ. ಇದನ್ನೆಲ್ಲರೂ ಬಿಡ್ತಾರೆ ಹೇಳೋದನ್ನು. ನನಗಿಂತ ದೊಡ್ಡವ್ರು ಯಾರಿದ್ದಾರೋ ನಮಗಿಂತ ಅವ್ರಿಗೆಲ್ಲ ಗೌರವ ಕೊಡು ಅಂತ ಹೇಳ್ತಾರೆ. ನನ್ನ ಬಿಟ್ಟು ಬೇರೆಯವ್ರ ಹತ್ರ ಅವೆಲ್ಲ ಇಲ್ಲ. ದೊಡ್ಡವ್ರ ಕಂಡ್ರೆ ಗೌರವ, ಅವರೆಲ್ಲ ಗುರುಗಳಿದ್ದಾಗೆ. ಆ ಚಾನ್ಸ್ ಕಳ್ಕೋಬೇಡ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನೋ ಅಸ್ಮಾತ್ ಶ್ರೇಯಾಂಸಃ ಬ್ರಾಹ್ಮಣ ತೇಷಾಂ ತ್ವಯಾಸನೆ. ನಮ್ಮ ಜೊತೆಗೆ ಇರ್ಲಕ್ಕೆ ಹೋಗಬೇಡ, ನಮ್ಮ ಗುರುಗಳೇನಲ್ಲ ಅವರು ಅಂಥೇಳಿ ಮುಗಿದ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಅದಕ್ಕೆ ಜೊತೆ ಕೂಡೋದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಅರ್ಜುನ ಅದಕ್ಕೆ ನಾನು ತಪ್ಪು ಮಾಡಿಬಿಟ್ಟೆ ಕೃಷ್ಣ, ಶಯ್ಯಾಸನ ಭೋಜನ ಅದಿಷ್ಟು ಕ್ಷಮಿಸಿಬಿಡು ಅಂತ ಹೇಳ್ತಾನಲ್ಲ ಹಾಗೆ. ಗೊತ್ತಿಲ್ಲದೆ ದೊಡ್ಡವ್ರ ಜೊತೆ ಗೊತ್ತಾಗಲ್ಲ, ಆಮೇಲೆ ಪಶ್ಚಾತ್ತಾಪ ಉಟ್ಬಿಡ್ತಾರೆ. ಲೋಕದಲ್ಲಿ ಎಲ್ಲ ಫಾಲೋ ಮಾಡ್ತಾರೆ ಅದನ್ನು. ಆಫೀಸ್ ಜೊತೆಗೆ ಏನು ಮಾಡಿದ್ರು ಕೊಡೋದಿಲ್ಲ ಅವರು, ಏನು ಟ್ರಾನ್ಸ್ಫರ್ ಮಾಡಿಸಿದ್ರೆ ಕಷ್ಟ, ಈ ಥರ ಭಯ ಇರುತ್ತೆ ಅವ್ರಿಗೆ. ಇವ್ರ ಬಗ್ಗೆ ಏನಿರೋದಿಲ್ಲ, ಹಾಗಿರಬಾರ್ದು. ಆಮೇಲೆ ತೇಷಾಂ ತಯ ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ. ಶ್ರದ್ಧೆ ಇಲ್ಲದೆ ಹೋದರೂ ಕೊಡು, ಶ್ರದ್ಧೆ ಇದ್ದರೂ ಕೊಡು. ಸಂಧ್ಯಾವಂದನೆ ತಗೊಳ್ಳೋದು ಇಷ್ಟ ಇಲ್ಲ ಆದರೂ ಮಾಡು, ಆಯಿತಾ? ಇಷ್ಟ ಇಟ್ಬಿಟ್ಟು ಮಾಡು, ಇಷ್ಟ ಇಲ್ಲದೆ ಹೋದರೂ ಮಾಡು. ಸ್ಕೂಲಿಗೆ ಇಷ್ಟ ಇಲ್ಲದಿದ್ದರೂ ಹೋಗಬೇಕಾಗತ್ತೆ,
ಯಾಕಂದ್ರೆ ಪಾಸ್ ಆಗ್ಬೇಕಾದ್ರೆ ಹೋಗಲೇಬೇಕಲ್ಲ, ಕೆಲವು ಸಬ್ಜೆಕ್ಟ್ ಅನ್ವಾಂಟೆಡ್ ಇದ್ದರೂ ಕೂಡ ಓದಬೇಕದನ್ನು. ಅದೇ ಶ್ರೀಯಾದೇಯಂ ಪ್ರಿಯಾದೇಯಂ, ಎಷ್ಟು ಸಂಪತ್ತಿರುತ್ತಲ್ಲ ಸಂಪತ್ತು ಸರಿಯಾದ ರೀತಿ ಕೊಡು. ಕ್ರಿಯಾದೇಯಂ, ನಾಚಿಕೆ ಅಯ್ಯೋ ಕೊಡ್ತಾ ಇಲ್ಲ ಸಂಕಟಕಾರರು ಕೊಡು. ಭಿಯಾದೇಯಂ, ನಾವು ಕೊಡದವರ ಭಯ ಇದೆ ಶಿಕ್ಷೆ ಆಗುತ್ತೆ, ಟ್ಯಾಕ್ಸನ್ನು ಕೊಡೋದು ಭಯ ತಾನೇ ಕೊಡೋದು, ಭಕ್ತಿಂದಾರರು ಕೊಡ್ತಾರಾ? ಭಿಯಾದೇಯಂ. ಸಂವಿಧಾದೇಯಂ, ಜ್ಞಾನ ಮಾತ್ರ ಇರಲಿ, ಏನೇ ಕೆಲಸ ಮಾಡಬೇಕಾದ್ರೆ ಏನಿರಬೇಕು? ಜ್ಞಾನ ಇರಬೇಕು. ಅಥ ಯದಿ ತೇ ಕರ್ಮ ವಿಚಿಕಿತ್ಸಾವ ತತ್ವ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಾಹ್ಮಣಾಃ ಸಮ್ಮರ್ಷಿನಃ ಯುಕ್ತ ಅಯುಕ್ತಾಃ ಅಲೂಕ ಸರ್ವಕಾಮಾಃ ಅಲೂಕ್ಷಾಃ ಸರ್ವಕಾಮಾಃ ಸ್ಯುಃ. ನಿನಗೆ ಕೆಲವು ಸತಿ ಚಿಂತೆ ಜಿಜ್ಞಾಸೆ ಬರಬಹುದು, ಈ ಕೆಲಸ ಸರಿಯೋ ತಪ್ಪು, ಮಾಡೋ ಬಿಡಲೋ ಅಂತ ಯೋಚನೆ ಬರಬಹುದು. ಕೆಲವೊಮ್ಮೆ ತತ್ವದ ಬಗ್ಗೆ ಯೋಚನೆ ಬರ್ಬೋದು. ಆಗ ಇಷ್ಟೆಲ್ಲ ಓದಿದ್ರು ಕೂಡ ಬರಬಾರ್ದಂತೇನೂ ಇಲ್ಲ. ಅವಾಗ ಏನು ಮಾಡ್ಬೇಕು? ನೀನೀಗ ತಿಳಿದವ್ರ ಹತ್ರ ಹೋಗಿ ತಿಳ್ಕೊ ಅಂತ ಹೇಳ್ತಾರೆ. ನೀನು ತೋಚಿದ್ ಮಾಡು ಅಂತ ಹೇಳೋದಿಲ್ಲ. ಕಂದೊಂದು ಬಾರಿ ತಿಳ್ಕೊಂಡು ನೋಡು ಸ್ಯಾತ್ ಏತತ್ರ ಬ್ರಾಹ್ಮಣಾಃ ಸಮ್ಮರ್ಷಿನಃ, ಯಾರು ಜ್ಞಾನಿಗಳಾದ ಬ್ರಾಹ್ಮಣರು ವಿಚಾರವಂತರಿರ್ತಾರಲ್ಲ ಅವರ ಹತ್ರ ಕೇಳ್ಕೊ ಅಂತ ಹೇಳಿದ್ದಾರೆ. ಯುಕ್ತ ಅಯುಕ್ತಾಃ ವಾಯುಕ್ತಾಃ, ಒಳ್ಳೆ ಯುಕ್ತ ಯೋಗಿಗಳಾಗಿರಬೇಕು, ಮನೋಯುಕ್ತರಾಗಿರಬೇಕು. ಅಲೂಕ್ಷಾಃ ಧರ್ಮಕಾಮಾಶ್ಯು, ಗೋಪಗೀಪ ಮಾಡ್ಕೊಡದೇ ಇರೋರಾಗಿರ್ಬೇಕು ಅವರೆಲ್ಲ ಕೂಡ. ಕೇಳಿದರೆ ನೀನು ಕೇಳಿದ್ ನೀನು ಯಾರು ಅಂತ ಅಲ್ಲಿಂದ ಬೈಲೆ ಅಲ್ಲೇ ಶುರು ಮಾಡ್ತಾರೆ ಬೈಲಕ್ಕೆ, ಹಾಗೆಲ್ಲ ಮಾಡಿಕೊಡೋದು. ಅಭ್ಯಾಖ್ಯಾತೇಷು ಏತತ್ರ ಬ್ರಾಹ್ಮಣಾಃ ಸಮ್ಮರ್ಷಿನಃ ಯುಕ್ತ ಅಯುಕ್ತ ಅಲೂಕ್ಷಾ ಧರ್ಮಕಾಮಾಶ್ಯು ಯಥಾ ತೇಷು. ಅಕಸ್ಮಾತ್ ಅವ್ರು ಹೇಳದೆ ಹೋದರೆ ಇನ್ನೊಬ್ಬರ ಹತ್ರ ಹೋಗಾಗಿದೆ ಹೇಳಿ ಅವರನ್ನೇ ಪ್ರಶ್ನೆ ಮಾಡಿ ತಿಳ್ಕೊಬೇಕೇ ಹೊರತು ಎಂದು ಕೂಡ ತೋಚಿದ್ ಮಾಡ್ಲಿಕ್ಕೆ ಹೋಗಬೇಡ. ತಥಾ ತೇಷು ವರ್ತೇತಾಃ ಏಷ ಆದೇಶ ಯಥಾ ತೇಷು ವರ್ತೇರನ್ ತಥಾ ತೇಷು ತೇ ವರ್ತೇತಾಃ. ಅವರೆಲ್ಲ ಹಾಗೆ ನಡ್ಕೋತಾರಲ್ಲ ಹಾಗೆ ನಡ್ಕೋ, ಗೌರವದಿಂದ ನಡ್ಕೋ ಅಂತ ಹೇಳ್ತಾರೆ. ಏಷ ಆದೇಶ, ಇದು ನಮ್ಮ ಆದೇಶ. ಏಷ ಉಪದೇಶ, ಇದು ಉಪದೇಶ. ಇದು ಹಿತೈಷಿಯಾಗಿ ಹೇಳಿದಾಗ ಉಪದೇಶ, ಕಂಪಲ್ಷನ್ ಕೊಟ್ಟು ಹೇಳಿದಾಗ ಆದೇಶ, ಸರ್ಕಾರಿ ಆದೇಶ, ಅದಕ್ಕೆ ಆರ್ಡರ್ ಅದೆಲ್ಲ ಕೂಡ ಉಪದೇಶ. ಏಷ ವೇದೋಪನಿಷತ್, ವೇದದ ಸಾರ ಇದಿಷ್ಟು ಕೂಡ. ಏತದ್ ಅನುಶಾಸನಂ, ಇದೇ ವೇದದ ದೊಡ್ಡದಾಗಿರ್ತಕ್ಕಂಥ ಇದೇನಿದು ಏನು ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಅದ್ರ ಬಗ್ಗೆ ಚಾಯ್ಸೇ ಇಲ್ಲ. ಆಯ್ತು, ಅನುಶಾಸನ ಇದು. ಏವಂ ಉಪಾಸಿತವ್ಯಂ, ಈಗ ಉಪಾಸನೆ ಮಾಡು. ಏವಮು ಚೈತದ್ ಉಪಾಸ್ಯಂ, ಇದನ್ನೆಲ್ಲ ಹೀಗೇನೇ ಉಪವಾಸ ಮಾಡೋದು, ಬೇರೆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಈ ಸಂದೇಶ ಕೊಟ್ಟು ಕಳಿಸ್ಕೊಟ್ಬಿಡ್ತಾರೆ, ಅಲ್ಲಿಗೆ ಅದು ಮುಗಿದೋಗೋದು. ಅದಕ್ಕೆ ಆಚಾರ್ಯರು ಬರೆದಿರೋದು ಹೆಚ್ಚೆಲ್ಲ. ಈ ಬೇರೆ ಕಡೆ ಇಲ್ಲಿ ಏನು ನೋಡೋದಕ್ಕೆ ಆಚಾರ್ಯ ಬರೋದಿಲ್ಲ ಅಂತಲೇ ಅರ್ಥ ಇಲ್ಲಿ. ಬಿಡೋದು ಬೇರೆ ಕಡೆ ಬರೆದ್ರೆ ಸೇರಿಸ್ಕೋಬೇಕಲ್ಲ, ಒಂದು ಕಡೆ ಹೇಳೋದಿಲ್ಲ ಆಚಾರ್ಯ. ಅವಾಗ ಒಟ್ಟಿ ಮೇಲೆ ಯಾವುದೂ ಹೇಳೋದು ಬಿಟ್ಟಿಲ್ಲ, ಅದನ್ನು ಹೇಳಬೇಕಾದ್ರೆ ಟೀಕಾ ಟಿಪ್ಪಣಿಕಾರೆಲ್ಲ ಸೇರಿಸ್ತಾ ಬರುತ್ತೆ. ಅದು ಉಪಯೋಗ, ಅದು ಉಪಕಾರ. ನಮಗೆ ಗೊತ್ತಿರೋದಿಲ್ಲ, ಅವೆಲ್ಲ ಹಾಕ್ತಾರಲ್ಲ. ಈಗ ಶನ್ನೋ ಮಿತ್ರಸ್ಯ ಇದಕ್ಕೂ ಸಣ್ಣ ನೋಟ್ ಕೊಟ್ಬಿಡ್ತಾರೆ. ಸಂಹಿತಾಯಾಹ ಪಂಚಾಧಿಕರಣಾಭಿಮಾನಿತ್ವಂ ಪ್ರಾಣಾದಿರೂಪಸ್ಯ ವಾಯೋರಪಿ ಭವತಿ ಪೃಥಿವೀ ಅಂತರಿಕ್ಷಮಿತಿ ಉಕ್ತಂ ವಾಂಗ್ತತ್ವಂಚ ಅತ ಉಪಕ್ರಮೋಪಸಂಹಾರಯೋಃ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ಅವಾದಿಶಮಿತಿ ಯುಜ್ಯತೆ. ವೆರಿ ಇಂಪಾರ್ಟೆಂಟ್ ನೋಟ್ ಇದು. ಸಂಹಿತಾಯಾಹ ಪಂಚಾಧಿಕರಣಾಭಿಮಾನಿತ್ವಂ ಪ್ರಾಣಾದಿರೂಪಸ್ಯ ವಾಯೋರಪಿ ಭವತಿ. ಇಲ್ಲಿ ವಾಸ್ತವವಾದಿ 5 ರೂಪಗಳು ಹಿಡಿದ್ರಲ್ಲ, ಆ ಚಿಂತನೆ ಪಂಚಪ್ರಾಣಗಳು ಹಾಗೆ ಇರೋದು. 5 ಪರಮಾತ್ಮ ರೂಪ 5 ಇದೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಇರೋದರಿಂದ ವಾಯುದೇವರಿಗೂ ಕೂಡ ಇದೆ, ತುಂಬ ಇಂಪಾರ್ಟೆಂಟ್. ಅದಕ್ಕೆ ಮುಖ್ಯ ಪ್ರತಿಮಾ ಅವರು. ಪೃಥಿವೀ ಅಂತರಿಕ್ಷವಿತ್ಯುಕ್ತ ಇತಿ ಉಕ್ತ ಪಾಂಕ್ತ್ವಂಚ, ಅದು ಪಾಂಕ್ತತ್ವಂಚ, ಅದು ಹಾಗೇ ಇದೆ. ಅತಃ ಉಪಕ್ರಮೋಪಸಂಹಾರಯೋಹೋ, ಶುರು ಮಾಡಬೇಕಾದ್ರೂ ಶಾಂತಿ ಮಂತ್ರ, ಮುಗಿಸ್ಬೇಕಾದ್ರೂ ಶಾಂತಿ ಮಂತ್ರ, ಗೊತ್ತಾಯ್ತಾ? ಅದು ಎರಡು ಕಡೆ ಏನು ಹೇಳಿದ್ದಾರೆ? ನೀವೇ ಪ್ರತ್ಯಕ್ಷ ಬ್ರಹ್ಮ ಅಂತ ವಾಯುದೇವರನ್ನು ಕರೆದು ಬಿಟ್ಟಿದ್ದಾರೆ. ನೀವೇ ಪ್ರತ್ಯಕ್ಷ ಬ್ರಹ್ಮ ಅಂದರೆ, ನೀವೇ ಪ್ರತ್ಯಕ್ಷ ಬ್ರಹ್ಮ ಅಂದ್ರೇನು? ಮುಖ್ಯ ಅಲ್ಲಿ ನೀವು ಇನ್ನೊಬ್ಬ ದೇವರು ಇದ್ದಾನೆ, ಆದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣೋರು ನೀವೇನೆ ಅಂತ ಹೇಳಬೇಕಾದ್ರೆ ವಾಯುದೇವರಿಗೆ ಏನು ಹೇಳಿದಾಗಾಯ್ತು? ಈಗ ಪರಮಾತ್ಮನ ಡೆಪ್ಯೂಟಿ ಇದ್ದಾಗ ಅವರು. ಆ ದೃಷ್ಟಿಯಿಂದ ಅವ್ರಿಗೆ ಅಷ್ಟು ಮಹತ್ವ ಇದೆ. ಆದ್ಯಂತದಲ್ಲೂ ಕೂಡ ಹೇಳಿದರು, ಆದಿಯಲ್ಲಿ ಹೇಳಿದ್ರು, ಅಂತ್ಯದಲ್ಲೇ ಹೇಳಿದರು. ಈ ವಾಯುದೇವರು ಈ ವೇದ ಓದೋರೆಲ್ಲ ಹೇಳಲೇಬೇಕು. ತಮಸ್ತೆ ತ್ವಮೇವ ಪ್ರತ್ಯಕ್ಷ ಹೇಳಬೇಕು. ಹೇಳೋದು ಅವ್ರು ಮತ್ತೆ ಬೈಯೋದು ಯಾಕೆ ಸಾಧ್ಯ? ಈಗ ಸೊ ವಾಯುದೇವರ ಮತ ಅನ್ನೋದು ವೈದಿಕ ಮತ, ವೇದ ಸಿದ್ಧವಾದ ಮತ ಅಂತ ಹೇಳೋದಕ್ಕೆ ಈ ಶಾಂತಿ ಮಂತ್ರ ಸಾಕು. ಆದ್ದರಿಂದಲೇ ಮಧ್ವ ಆಧವೇ ಬಡಿತಾ ಸೂಕ್ತ ಇವ್ರ ಪರ ಯಾತಕ್ಕಾಯಿತು ಅಂದರೆ ವಾಯುದೇವರು ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದ್ದರಿಂದ ಇರಲೆವೆಂಟ್ ಆಗಲಿಲ್ಲ. ಏನೋ ಹೇಳ್ಕೊಂಡಿದ್ದೀರಲ್ಲ, ವಾಯು ಪ್ರತ್ಯಕ್ಷ ಪದ ಇದೆ ಇಲ್ಲಿ, ತಪ್ಪಿಸ್ಲಕ್ಕೆ ಬರೋದೇ. ಪ್ರತ್ಯಕ್ಷಂ ಬ್ರಹ್ಮ, ಇನ್ಯಾರ ಬಗ್ಗೆ ನಾವು ಮಾತು ಹೇಳಲಿಲ್ಲ. ಆದ್ದರಿಂದ ಇವರು ವಾಯುದೇವರ ಸ್ಥಾನ ಎಷ್ಟು ದೊಡ್ಡದು. ಇತಿ ತ್ವಾಮೇವ ಮೊದಲು ನೀವೇ ಬ್ರಹ್ಮ ಆಗಿದ್ದೀರಿ ಅಂದರು.
ಈ ಬ್ರಹ್ಮ ವದಿಷ್ಯಾಮಿ ಅಂದರು, ಬ್ರಹ್ಮ ಅವಾದಿಶಂ ಅಂದರೆ ಬ್ರಹ್ಮ ಹೇಳ್ತೇನೆ ಹೇಳಿ ಆಗಿದೆ ಅಂತ ಹೇಳಿ. ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ಅವಾದಿಶಂ ಇತಿ ವದಿಷ್ಯಾಮಿ ಅವಾದಿಶಂ ಇತಿ ಯುಜ್ಯತೆ, ಹೇಳಿ ಸರಿ ಇದೆ. ಈಗ ವಾಯುದೇವರು ಮಹಿಮೆ ತೈತ್ತರೀಯದಲ್ಲಿ ಏನು ಬಂತು? ಆದ್ಯಂತಗಳಲ್ಲಿ ವಾಯುದೇವ್ರ ಮಹಿಮೆ ಒತ್ತಿ ಹೇಳ್ತಾರೆ. ನೀವೇ ಕಣ್ಣಿಗೆ ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರು ನೀವೇನೆ. ಇದು ಅಲ್ಲಿ ಮುಗಿಯುತ್ತೆ. ಉಳಿದೆಲ್ಲ ನಾಳೆ ಇದೆ. ನಾಳೆ ಅಂದರೆ ಈಗ ನಾಳೆನೇ ಅಲ್ಲೇನ? ನಾಳೆ ಏನಿದೆ? ನಾಳೆ ಇದೆ ಅಲ್ಲ? ಅದೇ ಏನೋ ನಾಳೆನ ಅಂದರು. ಹೌದು. ಸರ್ವೇಂದ್ರಿಯ ಪ್ರಾಣಪತಿನ